ಕಳೆದ 10 ದಿನಗಳಿಂದ ಪ್ರಜ್ವಲ್ ರೇವಣ್ಣ ಮತ್ತು ಪ್ರಜ್ವಲ್ ರೇವಣ್ಣ ಅವರ ತಂದೆ HD ರೇವಣ್ಣ ವಿಚಾರವೇ ಇಡೀ ರಾಜ್ಯಾದ್ಯಂತ ದೇಶಾದ್ಯಂತ ಸುದ್ದಿ ಆಗ್ತಾ ಇದೆ. ನಂತರ ಅದನ್ನು SITಗೆ ವಹಿಸಲಾಗಿತ್ತು. ಪ್ರಜ್ವಲ್ ರೇವಣ್ಣ ಒಳಗೋಗ್ತಾರೆ ಅಂತ ಅಂದ್ಕೊಳ್ಳಲಾಗಿತ್ತು. ಆದರೆ ಪ್ರಜ್ವಲ್ ರೇವಣ್ಣ ಇನ್ನೂ ಕೂಡ ಜರ್ಮನಿಯಲ್ಲೇ ಇದ್ದಾರೆ. ಆದರೆ ಅವರ ತಂದೆ HD ರೇವಣ್ಣ ಅವರು ಈಗಾಗಲೇ ಅರೆಸ್ಟ್ ಆಗಿದ್ದಾರೆ. ಇವತ್ತು 2ನೇ ಬಾರಿ ಅವರ ಮಧ್ಯಂತರ ಜಾಮೀನು ಅರ್ಜಿ ವಿಚಾರಣೆ ಕೋರ್ಟ್ ಮುಂದೆ ಬಂತು. ಭಾಳ ಮುಖ್ಯವಾಗಿ CV ನಾಗೇಶ್ ಅನ್ನುವಂಥ ಪ್ರಖ್ಯಾತ ಲಾಯರ್ ರೇವಣ್ಣ ಪರವಾಗಿ ವಾದ ಮಂಡಿಸ್ತಾರೆ ಅಂತ ಹೇಳುವಾಗ ಖಂಡಿತವಾಗಲೂ ಇವತ್ತಾದರೂ ರೇವಣ್ಣ ಅವರಿಗೆ ಜೈಲು ಊಟದಿಂದ ಮುಕ್ತಿ ಹೊಂದಿ ಮನೆಯ ಮುದ್ದೆ ಊಟ ಸಿಗುತ್ತೆ ಅಂತ ಅಂದ್ಕೊಂಡ್ವಿ. ಆದರೆ ಅದಾಗಲಿಲ್ಲ. CV ನಾಗೇಶ್ ರೇವಣ್ಣ ಪರ ವಕೀಲ ಯಾವ ರೀತಿ ವಾದ ಮಂಡಿಸಿದರು, ಪಬ್ಲಿಕ್ ಪ್ರಾಸಿಕ್ಯೂಟರ್ SIT ಪರವಾಗಿ ಯಾವ ರೀತಿ ವಾದ ಮಂಡಿಸಿದರು, ಕೊನೆಗೆ ಘನವೆತ್ತ ನ್ಯಾಯಾಧೀಶರು ಯಾಕೆ ಜಾಮೀನು ನೀಡಲಿಲ್ಲ, ಯಾಕೆ ಇನ್ನೂ 3 ದಿನಗಳ ಕಾಲ ಜೈಲಲ್ಲೇ ಮುದ್ದೆ ಮುರಿಬೇಕಾಗಿ ಬಂದಿದೆ HD ರೇವಣ್ಣ ಅವರಿಗೆ, ಬನ್ನಿ ಇದರ ಕಂಪ್ಲೀಟ್ ಸ್ಟೋರಿ ಇದೀಗ ನಿಮ್ಮ ಮುಂದೆ. ಮಾಜಿ ಸಚಿವ ರೇವಣ್ಣಗೆ ಮತ್ತೆ ಶಾಕ್. ಇನ್ನೂ 3 ದಿನ ರೇವಣ್ಣಗೆ ಜೈಲು ಫಿಕ್ಸ್. ನಿಜ, ಸಂತ್ರಸ್ತ ಮಹಿಳೆಯ ಕಿಡ್ನಾಪ್ ಪ್ರಕರಣದಲ್ಲಿ ಮಾಜಿ ಸಚಿವ ರೇವಣ್ಣಗೆ ಮತ್ತೆ ಶಾಕ್ ಎದುರಾಗಿದೆ. ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆಯನ್ನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಸೋಮವಾರಕ್ಕೆ ಮುಂದೂಡಿದೆ. ಮಾಜಿ ಸಚಿವ ಹೊಳೆನರಸೀಪುರ ಶಾಸಕನಿಗೆ ಇನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. 3 ದಿನ ಜೈಲು ವಾಸ ಫಿಕ್ಸ್ ಆಗಿದೆ. ಹಾಗಾದ್ರೆ ನ್ಯಾಯಾಲಯದಲ್ಲಿ ರೇವಣ್ಣ ಜಾಮೀನು ಅರ್ಜಿ ವಿಚಾರಣೆ ಹೇಗೆ ನಡೆಯಿತು? ರೇವಣ್ಣ ಪರ ವಕೀಲರ ವಾದ ಹೇಗಿತ್ತು? SIT ಪರ ವಕೀಲರು ಪ್ರತಿವಾದ ಹೇಗಿತ್ತು ಅಂತಾನೆ ತೋರಿಸ್ತೀವಿ ನೋಡಿ. ರೇವಣ್ಣ ಪರ ವಾದ ಹೇಗಿತ್ತು? ಸಂತ್ರಸ್ತೆ ಬಗ್ಗೆ SIT ಎಲ್ಲಿಯೂ ಕೂಡ ಮಾಹಿತಿ ನೀಡಿಲ್ಲ ಅಂತ ಹೇಳಿದ್ರು. ಸಂತ್ರಸ್ತೆ ಎಲ್ಲಿ ಸಿಕ್ಕಿದ್ದಾಳೆ, ಆಕೆಗೆ ಹಲ್ಲೆ ಆಗಿದ್ಯಾ, ರೇಪ್ ಆಗಿದ್ಯಾ ಎನ್ನುವ ಬಗ್ಗೆ SIT ಮಾಹಿತಿಯೇ ನೀಡಿಲ್ಲ ಅಂತ ವಾದ ಮಂಡಿಸಿದ್ರು. ಸಂತ್ರಸ್ತೆ ಹೇಳಿಕೆಗೂ ಪೊಲೀಸರು ಹಾಕಿರೋ ಸೆಕ್ಷನ್ಗೂ ಸಂಬಂಧವೇ ಇಲ್ಲ ಅಂತ ಹೇಳಿದ್ರು. ಕಾರಣ ಏಪ್ರಿಲ್ 29ರಂದು ಸಂತ್ರಸ್ತೆ ಮಹಿಳೆ ಕಾಣೆಯಾಗಿದ್ದಾಳೆ. ಹಾಗಿದ್ರೆ ಕಿಡ್ನಾಪ್ ಆದ 4 ದಿನ ಸಂತ್ರಸ್ತೆ ಕಡೆಯವರು ಯಾಕೆ ದೂರು ನೀಡಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲದೆ ರಾತ್ರೋರಾತ್ರಿ ದೂರು ದಾಖಲಿಸಿಕೊಂಡಿದ್ದೇಕೆ ಅಂತ ವಾದಿಸಿದ್ರು. ಹೀಗೆ ನ್ಯಾಯಾಲಯದ ಮುಂದೆ ಸಾಲು ಸಾಲು ಪ್ರಶ್ನೆಗಳನ್ನಿಟ್ಟ ರೇವಣ್ಣ ಪರ ವಕೀಲರು ಇಡೀ ಪ್ರಕರಣ ಸಂಪೂರ್ಣ ರಾಜಕೀಯ ಪ್ರೇರಿತ ಅಂತ ವಾದ ಮಂಡಿಸಿದ್ರು. ಬಳಿಕ SIT ಪರ ವಕೀಲೆ ಜಯನಾ ಕೊಠಾರಿ ರೇವಣ್ಣಗೆ ಯಾಕೆ ಜಾಮೀನು ನೀಡಬಾರದು ಅಂತ ಪ್ರತಿವಾದ ಮಂಡಿಸಿದ್ರು. ಪ್ರತಿವಾದ ಆರಂಭಿಸಿದ SIT ಪರ ವಕೀಲೆ ಜಯನಾ ಕೊಠಾರಿ, ಆರೋಪಿ ರೇವಣ್ಣ ಮಗನ ಮೇಲೆ ರೇಪ್ ಕೇಸ್ ದಾಖಲಾಗಿದೆ. ರೇವಣ್ಣ ಮೇಲೆ ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲಾಗಿದೆ. 29ನೇ ತಾರೀಕಿನ ಬಳಿಕ ಸಂತ್ರಸ್ತೆಯ ಮಾಹಿತಿಯೇ ಇಲ್ಲ. 2 ದಿನಗಳ ಬಳಿಕ ಸಂತ್ರಸ್ತೆ ಪುತ್ರ ತಮ್ಮ ತಾಯಿ ಕಾಣೆ ಆಗಿದ್ದಾಗಿ ದೂರು ಕೊಟ್ಟಿದ್ದಾರೆ. ಅಲ್ಲದೆ ಸಂತ್ರಸ್ತೆ ಜೀವಕ್ಕೆ ಥ್ರೆಟ್ ಇರೋದು ಸ್ಪಷ್ಟವಾಗಿ ತಿಳಿಯುತ್ತೆ ಅಂದ್ರು. ಆರೋಪಿ ಮಗನ ಬಳಿ ರಾಜತಾಂತ್ರಿಕ ಪಾಸ್ಪೋರ್ಟ್ ಇದೆ. ಬ್ಲೂ ಕಾರ್ನರ್ ನೋಟಿಸ್ ನೀಡಿದ್ರು ಆರೋಪಿಯ ಪುತ್ರ ವಾಪಸ್ ಬಂದಿಲ್ಲ. ಹೆಲ್ಪ್ ಲೈನ್ ಶುರು ಮಾಡಿದ ಬಳಿಕ ಹಲವರು SITಯನ್ನ ಸಂಪರ್ಕಿಸಿದ್ದಾರೆ. ಹೀಗಿರುವಾಗ ಆರೋಪಿ ರೇವಣ್ಣಗೆ ಈಗ ಜಾಮೀನು ಹೇಗೆ ನೀಡಲಾಗುತ್ತೆ ಅಂತ ವಾದಿಸಿದ್ರು. ಇದಿಷ್ಟೇ ಅಲ್ಲ, ಆರೋಪಿ ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶ ಆಗುವ ಆತಂಕವನ್ನ ವ್ಯಕ್ತಪಡಿಸಿದ್ರು. ಸಂತ್ರಸ್ತೆಯನ್ನ ಅಪಹರಿಸಿರುವ ಪ್ರಕರಣದಲ್ಲಿ ಆರೋಪಿ ರೇವಣ್ಣಗೆ ಜಾಮೀನು ನೀಡಿದ್ರೆ ಸಾಕ್ಷ್ಯ ನಾಶ ಮಾಡಬಹುದು. ಹೊರ ಬಂದ ಮೇಲೆ ಸಂತ್ರಸ್ತರನ್ನ ಆರೋಪಿ ಸೈಲೆಂಟ್ ಆಗುವಂತೆ ಮಾಡಬಹುದು. ಅದಕ್ಕಾಗಿಯೇ ಆರೋಪಿಗೆ ಯಾವುದೇ ಕಾರಣಕ್ಕೂ ಬೇಲ್ ನೀಡಬಾರದು ಅಂತ SIT ಪರ ವಕೀಲರು ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಟ್ರು. ಇದಿಷ್ಟೇ ಅಲ್ಲ, ಆರೋಪಿ ರಾಜಕೀಯವಾಗಿ ತುಂಬಾ ಪ್ರಭಾವಿಯಾಗಿದ್ದಾರೆ.
ನಾಳೆ ಆರೋಪಿ ಸಾಕ್ಷ್ಯ ನಾಶವಾದ್ರೆ ಯಾರು ಹೊಣೆ ಅಂತ ವಕೀಲೆ ಜೈನಾ ಕೊಠಾರಿ ಪ್ರಶ್ನೆ ಮಾಡಿದ್ರು. ಹೀಗೆ ವಾದ ಪ್ರತಿವಾದವನ್ನ ಆಲಿಸಿದ ನ್ಯಾಯಾಲಯ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿತು. ಜಾಮೀನು ಸಿಗುವ ನಿರೀಕ್ಷೆಯಲ್ಲಿದ್ದ ಮಾಜಿ ಸಚಿವ ಹೊಳೆನರಸೀಪುರ ಶಾಸಕ ಕಿಡ್ನಾಪ್ ಆರೋಪಿ ರೇವಣ್ಣ ಮತ್ತೆ ಪರಪ್ಪನ ಅಗ್ರಹಾರದ ಕದ ತಟ್ಟಿದ್ರು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.